ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ಮತ್ತೊಂದು IPO ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹೈದರಾಬಾದ್ ಮೂಲದ ಡೋಡ್ಲಾ ಡೈರಿ ಅಂತಕ್ಕಂಥ ಕಂಪನಿ IPOಗೆ ಬಂದಿದೆ. ಇದರ ಒಂದು ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾನು 2 ವಿಡಿಯೋಗಳನ್ನು ನಾನು ಆಲ್ರೆಡಿ ಮಾಡಿದ್ದೀನಿ IPOಗಳದ್ದು. ನಾಳೆ 14ನೇ ತಾರೀಕಿಗೆ ಈ ಒಂದು IPO ಸ್ಟಾರ್ಟ್ ಆಗ್ತಾಯಿದೆ. ಶ್ಯಾಮ್ ಮೆಟಾಲಿಕ್ಸು ಮತ್ತು ಸೋನಾ ಕಾಮ್ಸ್ಟಾರ್ ಈ 2 ವಿಡಿಯೋಗಳನ್ನು ನೀವು ಇನ್ನೂ ನೋಡಿಲ್ಲ ಅಂತಂದರೆ ನಿಮ್ಮ ವಿಡಿಯೋ ಮೇಲೆ ಕಾಣ್ತಕ್ಕಂಥ ಐಕನ್ನಲ್ಲಿ ಈ 2 ವಿಡಿಯೋಗಳನ್ನು ಹಾಕಿರ್ತೀನಿ, ಅಲ್ಲಿಂದ ನೋಡಿ ನೀವು ಡಿಸೈಡ್ ಮಾಡ್ಬೋದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಡೋಡ್ಲಾ ಡೈರಿ ಕಂಪ್ನಿ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಒಂದು ಡೋಡ್ಲಾ ಡೈರಿ ಇದು ಬಂದ್ಬಿಟ್ಟು ಡೈರಿ ಪ್ರಾಡಕ್ಟು. ಇದರ ಒಂದು ಹಾಲು ಮತ್ತು ಮೊಸರು ಕರ್ನಾಟಕದಲ್ಲೂ ಕೂಡ ಈವನ್ ಅವೈಲೇಬಲ್ ಇದೆ. ಸೊ ಮೇನಾಗಿ ಇವರು ತೆಲಂಗಾಣ ಮತ್ತು ಹೈದರಾಬಾದಲ್ಲಿ ಇವರು ಪ್ರೆಸೆನ್ಸ್ ಇದ್ದಾರೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಡೋಡ್ಲಾ ಡೈರಿ IPO ಡೀಟೇಲ್ಸು, ಇವರ ಒಂದು ಫೈನಾನ್ಷಿಯಲ್ಸು, ಈ ಒಂದು ಕಂಪ್ನಿಯ ಒಂದು ಸ್ಟ್ರೆಂತು, ಈ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸು ಮತ್ತು ಈ ಒಂದು ಕಂಪ್ನಿಯ ಒಂದು IPO ವ್ಯಾಲ್ಯೂಯೇಷನ್ನು, ಹಾಗೆ ಈ ಒಂದು ಕಂಪ್ನಿಯಲ್ಲಿ ನಾವು ಲಾಂಗ್ ಟರ್ಮ್ ಮತ್ತು ಮೀಡಿಯಮ್ ಟರ್ಮ್ವರೆಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ, ಹಾಗೆ ಈ ಒಂದು IPOಗೆ ಅಪ್ಲೈ ಮಾಡೋದಾ ಬೇಡವಾ, ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಎಲ್ಲವನ್ನು ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ. ಸೊ ಅದಕ್ಕೂ ಮುಂಚೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ಹಾಗೆ ನಿಮಗೆ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ನಮ್ಮಿಂದ ಕಲಿಯೋ ಯಾವುದೇ ಒಂದು ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕನ್ನು ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ವೀಕ್ಷಕರೇ, ನಾವು ಈ ಒಂದು ಡೋಡ್ಲಾ ಬಿಸ್ನೆಸ್ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ನಿಮಗೆ ನಂದಿನಿ ಬಿಸ್ನೆಸ್ ಮಾಡಲ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಇದ್ದರೆ, ಡೋಡ್ಲಾದವರು ಕೂಡ ಅದೇ ಒಂದು ಸೆಕ್ಟ್ರಲ್ಲಿ ಬರ್ತಾರೆ. ಇವರೇನು ಮಾಡ್ತಾರೆ, ರೈತರಿಂದ ಹಾಲನ್ನ ತೊಗೊಂಡು ಬಂದು ಒಂದು ಕೇಂದ್ರ ಇರುತ್ತೆ, ಒಂದು 4-5 ಹಳ್ಳಿಗಳ ಮಧ್ಯೆ ಒಂದು ಕೇಂದ್ರ ಇರುತ್ತೆ. ಅಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಎಲ್ಲರೂ ರೈತರು ಬಂದು ಈ ಒಂದು ಹಾಲನ್ನ ಬಂದು ಇಲ್ಲಿ ಹಾಕ್ತಾರೆ. ಇವರು ಆ ಒಂದು ಹಾಲಿನ ಪ್ರಮಾಣವನ್ನು, ಅಂದರೆ ಅದು ಹಾಲು ಎಷ್ಟು ಗಟ್ಟಿರುತ್ತೆ ಅನ್ನೋದ್ರ ಮೇಲೆ ಆ ಒಂದು ಪ್ರೈಸ್ ಡಿಸೈಡ್ ಆಗುತ್ತೆ. ಒಂದೊಂದು ಡೈರಿ ಕಂಪ್ನೀಸ್ಗಳದ್ದು ಒಂದೊಂದು ಪ್ರೈಸ್ ಇರುತ್ತೆ. ನಂದಿನಿ ಅವ್ರದ್ದೊಂದು ಪ್ರೈಸ್ ಇರುತ್ತೆ, ಡೋಡ್ಲಾದವ್ರದ್ದೊಂದು ಪ್ರೈಸ್ ಇರುತ್ತೆ. ಸೊ ರೈತರಿಗೂ ಕೂಡ ಆಪ್ಷನ್ಸ್ ಇದ್ದಾವೆ. ಅವರು ಯಾರಿಗೆ ಬೇಕಾದಲ್ಲಿ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ, ಅವರು ಆ ಒಂದು ಸೆಂಟರ್ಗಳಿಗೆ ಹೋಗಿ ಅವರು ಹಾಲನ್ನ ಕೊಡ್ತಾರೆ. ಅದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ತಂದು ಅವ್ರು ಕೊಡ್ತಾ ಇರ್ತಾರೆ. ಆ ಒಂದು ಕಲೆಕ್ಟ್ ಆಗಿರ್ತಕ್ಕಂಥ ಹಾಲನ್ನ ಒಂದು ಟ್ಯಾಂಕರ್ಗಳ ಮೂಲಕ ಒಂದು ಪ್ರೊಸೆಸಿಂಗ್ ಪ್ಲ್ಯಾಂಟ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಒಂದು ಕೇಂದ್ರವನ್ನು ನಾವು ಚಿಲ್ಲಿಂಗ್ ಸೆಂಟರ್ ಅಂತ ಅಂತೀವಿ. ಸೊ ಚಿಲ್ಲಿಂಗ್ ಸೆಂಟರ್ಸಿಂದ ಇದು ಪ್ರೊಸೆಸಿಂಗ್ ಪ್ಲ್ಯಾಂಟ್ಗೆ ಹಾಲು ಟ್ರಾನ್ಸ್ಫರ್ ಆಗುತ್ತೆ. ಪ್ರೊಸೆಸಿಂಗ್ ಪ್ಲ್ಯಾಂಟಲ್ಲಿ ಆ ಒಂದು ಹಾಲನ್ನ ಫಿಲ್ಟರ್ ಎಲ್ಲ ಮಾಡ್ತಾರೆ ಮತ್ತು ಅದರಿಂದ ಬೇರೆ ಬೇರೆ ಹಾಲಿನ ಪ್ರಾಡಕ್ಟ್ಗಳು ಹೊರಗಡೆ ಬರ್ತವೆ. ನಿಮಗೆ ಪಾಕೆಟ್ ಹಾಲಾಗಿರ್ಬೋದು, ಮೊಸರು, ತುಪ್ಪ, ಹಾಗೆ ಬೇರೆ ಬೇರೆ ಹಾಲಿನ ಪ್ರಾಡಕ್ಟ್ಗಳು ಕೂಡ ಅದರಿಂದ ಹೊರಗಡೆ ಬರ್ತವೆ. ಸೊ ಈ ಒಂದು ಪ್ರೊಸೆಸಿಂಗ್ ಪ್ಲ್ಯಾಂಟಿಂದ ಮತ್ತೆ ಹಾಲಿನ ಪ್ಯಾಕೆಟ್ಗಳು ನಮಗೆ ತಲುಪ್ತವೆ, ಮತ್ತು ಸ್ಟೋರ್ಗಳಿಗಾಗಿರ್ಬೋದು ಮತ್ತು ಬೇರೆ ಬೇರೆ ಹೋಟೆಲು ಎಲ್ಲ ಕಡೆ. ಸೊ ಈ ಥರ ಈ ಒಂದು ನಾರ್ಮಲ್ಲಾಗಿ ಎಲ್ಲ ಡೈರಿ ಬಿಸ್ನೆಸ್ಗಳು, ಡೈರಿ ಕಂಪ್ನಿಗಳು ಇದೇ ಥರನೇ ವರ್ಕ್ ಆಗುತ್ತೆ. ಈವನ್ ಡೋಡ್ಲಾ ಕೂಡ ಅಷ್ಟೇ. ಈ ಒಂದು ಡೈರಿ ಕಂಪ್ನೀಸ್ಗಳಿಗೆ ಮೇನ್ ಪ್ರಾಬ್ಲಮ್ ಇರೋದು ಇಲ್ಲಿ ಏನಿದೆ ಅಂತಂದರೆ, ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಕೆಲವೊಂದು ಕಡೆ ಏನಾಗುತ್ತೆ ಅಂತಂದರೆ, ಇವಾಗ ಒಂದು ಡಿಸ್ಟಿಕಲ್ಲಿ ಬರೀ ನಂದಿನಿ ಬರ್ತಾಯಿತ್ತಂದರೆ ಓಕೆ, ನಂದಿನಿ ಅವ್ರು ಏನು ಪ್ರೈಸ್ ಡಿಸೈಡ್ ಮಾಡ್ತಾರೆ ಅಷ್ಟು ಎಲ್ಲರೂ ಕೂಡ ಕೊಟ್ಟು ಹೋಗಿಬಿಡ್ತಾರೆ. ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ, ಇಲ್ಲಿ ರೈತರಿಂದ ನಮಗೂ ಹಾಲು ಬೇಕಂತೇಳಿ ಈ ಒಂದು ಡೋಡ್ಲಾದವರು ಬರ್ತಾ ಇರ್ತಾರೆ, ಹೆರಿಟೇಜ್ ಅವರು ಬರ್ತಾ ಇರ್ತಾರೆ, ನಂದಿನಿಯವರು ಬರ್ತಾರೆ. ಸೊ 3 ಬಂದುಬಿಟ್ಟು ಒಂದೇ ಡಿಸ್ಟಿಕ್ಕಲ್ಲಿ ರೈತರಿಂದ ಹಾಲು ಕಲೆಕ್ಟ್ ಮಾಡೋ ಟೈಮಲ್ಲಿ ಒಬ್ಬರೊಬ್ಬರದ್ದು ಒಂದೊಂದು ಪ್ರೈಸ್ ಇರುತ್ತೆ. ಆವಾಗ ರೈತರಿಗೂ ಕೂಡ ಒಂದು ಆಪ್ಷನ್ ಇರುತ್ತೆ, ಅವ್ರಿಗೆ ಬೇಕಾದಲ್ಲಿ ಅವರು ಕೊಡ್ಬೋದು. ಮತ್ತು ಯಾರು ಅವರಿಗೆ ಪೇಮೆಂಟ್ ತುಂಬ ಫಾಸ್ಟಾಗಿ ಮಾಡ್ತಾ ಇರ್ತಾರೆ, ಇವೆಲ್ಲವೂ ಕೂಡ ಅವ್ರಿಗೆ ಬಿಟ್ಟಿದ್ದು. ಸೊ ರೈತರು ಕೂಡ ಆಪ್ಷನ್ಸ್ ಇದ್ದಾವೆ, ಅವರು ಯಾರಿಗೆ ಬೇಕು ಅವರಿಗೆ ಅವರ ಒಂದು ಹಾಲನ್ನ ಅವರು ಸರಬರಾಜು ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ರೈತರಿಂದ ಹಾಲನ್ನ ಯಾರು ಹೆಚ್ಚು ಕಲೆಕ್ಟ್ ಮಾಡ್ಕೊತಾರೆ ಅವರ ಒಂದು ಆಪ್ರೇಷನ್ ಆಗಿರ್ಬೋದು, ಅವರ ಒಂದು ಕಂಪ್ನಿ ಅನ್ನೋದು ಸ್ಮೂತಾಗಿ ನಡೀತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಲೆವೆಲಲ್ಲಿ ಭಾಳ ಕಾಂಪಿಟೇಷನ್ ಇದೆ. ಸೊ ಕೆಲವೊಂದು ಟೈಮ್ ಈ ಒಂದು ಕಾಂಪಿಟೇಷನ್ಗೆ ಈ ಎಲ್ಲ ಕಂಪ್ನೀಸ್ಗಳು ಕೂಡ ಪ್ರೈಸ್ಗಳನ್ನು ಅವರು ಹೆಚ್ಚು ಮಾಡಬೇಕಾಗತ್ತೆ. ಸೊ ಈ ಥರ ಎಲ್ಲ ಡೈರಿ ಕಂಪ್ನೀಸ್ಗಳು ವರ್ಕ್ ಆಗ್ತವೆ. ಇದೊಂದು ಜಸ್ಟ್ ಓವರ್ವ್ಯೂ ನಾನು ನಿಮಗೆ ಹೇಳಿದ್ದೀನಿ. ಸೊ ನೆಕ್ಸ್ಟ್ ವೀಕ್ಷಕರೇ, ನಾವು ಈ ಒಂದು ಡೋಡ್ಲಾ ಡೈರಿ ಅವರೊಂದು ಸೈಟಿಗೆ ಬಂದಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಅವರು ಹಾಲಿನಿಂದ ಯಾವ ಉತ್ಪನ್ನಗಳನ್ನ ಅವ್ರು ತಯಾರು ಮಾಡ್ತಾರೆ ಅಂತೇಳಿ. ಅವರೊಂದು ಉತ್ಪನ್ನಗಳನ್ನ ನಾವು ನೋಡ್ತಾ ಹೋದಾಗ ಮೇನಾಗಿ ಹಾಲು ಬರುತ್ತೆ, ಹಾಲಿನ ಪ್ಯಾಕೆಟು, ಕರ್ಡು, ಗೀ, ಬಟರು, ಪನ್ನೀರು, ಸ್ಟೀರಿಲೈಸರ್ ಫ್ಲೇವರ್ ಮಿಲ್ಕು, ಬಟರ್ ಮಿಲ್ಕು, ಸ್ವೀಟ್ ಲಸ್ಸಿ, ಐಸ್ ಕ್ರೀಮು ಮತ್ತು ಮಿಲ್ಕ್ ಬೇಸ್ಡ್ ಸ್ವೀಟ್ಸು, ಇವೆಲ್ಲವೂ ಬಂದ್ಬಿಟ್ಟು ಹಾಲಿನ ಉತ್ಪನ್ನಗಳನ್ನು ಅವರು ತಯಾರು ಮಾಡ್ತಾರೆ. ಸೊ ನೆಕ್ಸ್ಟ್ ಇವರ ಒಂದು ಪ್ಲ್ಯಾಂಟ್ಗಳು ಬಂದ್ಬಿಟ್ಟು ಇಂಡಿಯಾದಲ್ಲಿ 11 ಇದ್ದಾವೆ. ಅದರಲ್ಲಿ ಈವನ್ ಕರ್ನಾಟಕದ ತುಮಕೂರು ಕೂಡ ಇದೆ. ಸೊ ಇವರು ಮೇನಾಗಿ 5 ಸ್ಟೇಟ್ಗಳಿಗೆ ಇವರು ಸಪ್ಲೈ ಮಾಡ್ತಾರೆ. ಅದರಲ್ಲಿ ಮೇನಾಗಿ ಆಂಧ್ರ ಮತ್ತು ತೆಲಂಗಾಣ, ಅದಾದಮೇಲೆ ಕರ್ನಾಟಕ ಇದೆ, ತಮಿಳುನಾಡಿದೆ ಮತ್ತು ಮಹಾರಾಷ್ಟ್ರಗಳಿಗೆ ಮೇನ್ ಇವರು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಅವರು ಸರಬರಾಜು ಮಾಡ್ತಾರೆ. ಅದು ಬಿಟ್ಟು ಇಂಡಿಯಾದ 11 ಸ್ಟೇಟ್ಗಳಲ್ಲೂ ಕೂಡ ಇವರು ಪ್ರೆಸೆನ್ಸ್ ಇದ್ದಾರೆ. ಹಾಗೆ ಬೇರೆ ಬೇರೆ ದೇಶಗಳಿಗೂ ಕೂಡ ಇವತ್ತಿನ ದಿನ ಇವರ ಒಂದು ಪ್ರಾಡಕ್ಟ್ಗಳನ್ನು ಅವರು ಕಳಿಸ್ತಾರೆ. ಅದರಲ್ಲಿ ಸಿಂಗಾಪುರು, ಉಗಾಂಡ ಮತ್ತು ಕೀನ್ಯಾದಲ್ಲೂ ಕೂಡ ನಮಗೆ ಈ ಒಂದು ಡೋಡ್ಲಾ ಪ್ರಾಡಕ್ಟ್ಗಳು ಅವೈಲೇಬಲ್ ಇದ್ದಾವೆ. ಸೊ ಇವತ್ತಿನ ದಿನ ಈ ಒಂದು ಕಂಪ್ನಿ IPOಗೆ ಬಂದಿದೆ. ಇದರ ಒಂದು ಡೀಟೇಲ್ಸ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ.
ಸೊ ಇದರೊಂದು IPO ಡೀಟೇಲ್ಸ್ ನಾವು ನೋಡ್ತಾ ಹೋದಾಗ, ಸೊ ಏನಕ್ಕೆ ಇವರು ಈ ಒಂದು IPOಗೆ ಬಂದಿದ್ದಾರೆ ಅಂತಂದರೆ, ಇದರಲ್ಲಿ ಮೇನಾಗಿ ಇವರು ಕಂಪ್ನಿದು ಕೆಲವೊಂದು ಲೋನ್ಸ್ ಎಲ್ಲ ಇದೆ. ಸೊ ಆ ಒಂದು ಲೋನ್ನ ಈ ಒಂದು IPO ಮೂಲಕ ಅಮೌಂಟ್ ಏನು ಕಲೆಕ್ಟ್ ಆಗುತ್ತೆ ಅದರಿಂದ ಸ್ವಲ್ಪ ತೀರಿಸಬೇಕಂತ ಮಾಡ್ಕೊಂಡಿದ್ದಾರೆ. ಪಾರ್ಷಿಯಲ್ ಅಥವಾ ಫುಲ್ ಲೋನ್ನ ಕ್ಲಿಯರ್ ಮಾಡ್ತಕ್ಕಂಥ ಒಂದು ಪ್ಲ್ಯಾನ್ ಇದೆ. ಮತ್ತು ಅವರ ಒಂದು ಎಕ್ಸ್ಪೆಂಡಿಚರು ಕೂಡ ಈ ಒಂದು ದುಡ್ಡನ್ನು ಅವರು ಉಪಯೋಗಿಸ್ತಾರೆ. ಮತ್ತು ಈ ಒಂದು ಕಂಪನಿಯ ದಿನನಿತ್ಯದ ವ್ಯವಹಾರಗಳಿಗೆ ಈ ಒಂದು ದುಡ್ಡನ್ನು ಅವರು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈ ಒಂದು IPO ಡೀಟೇಲ್ಸ್ ನಾವು ನೋಡ್ತಾ ಹೋದಾಗ, ಈ ಒಂದು IPO ಬಂದ್ಬಿಟ್ಟು ಜೂನ್ 16ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. 16, 17, 18 ನಿಮಗೆ 3 ದಿನ ಟೈಮ್ ಇರುತ್ತೆ. ಆ ಒಂದು ಟೈಮಲ್ಲಿ ನೀವು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೂಡ IPO ವಿಂಡೋ ಓಪನ್ ಆಗಿರುತ್ತೆ. ನೀವು ನೆಟ್ ಬ್ಯಾಂಕಿಂಗಿಂದ ನೀವು ಅಪ್ಲೈ ಮಾಡೋ ಟೈಮಲ್ಲಿ ಲಾಸ್ಟ್ನೇ ದಿನ ನೀವೇನಾದರೂ ಅಪ್ಲೈ ಮಾಡಬೇಕಂತ ಮಾಡ್ಕೊಂಡಿದ್ರೆ 12 ಗಂಟೆ ಒಳಗಡೆ ನೀವು ನೆಟ್ ಬ್ಯಾಂಕಿಂಗಿಂದ ನೀವು ಅಪ್ಲೈ ಮಾಡಿ. ಆದಷ್ಟು ನೀವು ನೆಟ್ ಬ್ಯಾಂಕಿಂಗಿಂದ ನೀವು ಅಪ್ಲೈ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಫೇಸ್ ವ್ಯಾಲ್ಯೂ 10 ರೂಪೀಸಲ್ಲಿ ಈ ಒಂದು ಕಂಪ್ನಿ ಬರ್ತಾ ಇದೆ. IPO ಪ್ರೈಸ್ ಬ್ಯಾಂಡ್ ಇವರು ಒಂದು ಶೇರ್ಗೆ ಫಿಕ್ಸ್ ಮಾಡಿರೋದು 421 ರೂಪಾಯಿಯಿಂದ 428 ರೂಪಾಯಿ. ನೀವು IPOಗೆ ಅಪ್ಲೈ ಮಾಡೋ ಟೈಮಲ್ಲಿ ಅಪ್ಪರ್ ಪ್ರೈಸ್ ಬ್ಯಾಂಡು 428 ರೂಪಾಯಿನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಲಾಟ್ ಸೈಜು ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ಮಿನಿಮಮ್ ಆಗಿ 35 ಶೇರ್ಸ್ ನೀವು ಬೈ ಮಾಡಬೇಕು, ಅಥವಾ ಒಂದು ಲಾಟ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಮಲ್ಟಿಪಲ್ ಆಫ್ 35 ಅಥವಾ 1 ಲಾಟು 2 ಲಾಟು ನೀವು ಪರ್ಚೇಸ್ ಮಾಡ್ತಾ ಹೋಗಬೇಕು. ಈ ಒಂದು ಕಂಪ್ನಿ ಬಂದುಬಿಟ್ಟು NSE ಮತ್ತು BSE ಎರಡರಲ್ಲೂ ಕೂಡ ಇದು ಲೀಸ್ಟ್ ಆಗ್ತಾ ಇದೆ. ಇಶ್ಯೂ ಸೈಜು ಈ ಒಂದು IPO ಮೂಲಕ ಅವರು ಜನರಿಂದ 520 ಕೋಟಿ ರೂಪಾಯಿಗಳನ್ನು ಅವರು ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ಮೇಜರ್ ಆಗಿರೋದು ಆಫರ್ ಫಾರ್ ಸೇಲ್. ಏನಿದೆ ಆಫರ್ ಫಾರ್ ಸೇಲ್ ಅಂತಂದರೆ, ಈ ಒಂದು 470 ಕೋಟಿಯನ್ನು ಕಲೆಕ್ಟ್ ಆಗುತ್ತಲ್ಲ ಜನರಿಂದ, ಇದು ಬಂದುಬಿಟ್ಟು ಕಂಪನಿಯ ಪ್ರಮೋಟರ್ಸ್ಗೆ ಹೋಗುತ್ತೆ. ಪ್ರಮೋಟರು ಈ ಒಂದು IPOಗಳ ಮೂಲಕ ತಮ್ಮ ಒಂದು ಸ್ಟೇಕ್ ಏನಿದೆ ಈ ಒಂದು ಕಂಪ್ನಿಯಲ್ಲಿ ಅದನ್ನು ಅವರು ಸೆಲ್ ಮಾಡಬೇಕಂತ ಮಾಡ್ಕೊಂಡಿದ್ದಾರೆ. ಫ್ರೆಶ್ ಇಶ್ಯೂ ಬಂದುಬಿಟ್ಟು ಇದು ಕಂಪ್ನಿಗೆ ಹೋಗುತ್ತೆ. 50 ಕೋಟಿ ರೂಪಾಯಿಗಳು ಮಾತ್ರ ಈ ಒಂದು ಕಂಪ್ನಿಗೆ ಹೋಗುತ್ತೆ. ಅದನ್ನು ಅವರು ಈ ಒಂದು ಲೋನ್ ತೀರಿಸೋದಕ್ಕೆ ಅಥವಾ ಕಂಪನಿಯ ಒಂದು ದಿನನಿತ್ಯದ ವ್ಯವಹಾರಗಳಿಗೆ ಈ ಒಂದು 50 ಕೋಟಿ ರೂಪಾಯಿನ ಅವರು ಯೂಸ್ ಮಾಡ್ಕೊತಾರೆ. ನೆಕ್ಸ್ಟ್ ಬರುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ. ಏನಿದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತ ನಾವು ನೋಡ್ತಾ ಹೋದಾಗ, ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನೋದು ಇವತ್ತಿನ ದಿನ ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ, ಇದು ಮಾರ್ಕೆಟಲ್ಲಿ ಯಾವತ್ತು ಲೀಸ್ಟ್ ಆಗುತ್ತಲ್ಲ ಅವತ್ತಿನ ದಿನ ನೀವು ಎಷ್ಟು ಪ್ರೈಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಶೇರ್ಗೆ ಅಂತೇಳಿ ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸೂಚಿಸುತ್ತೆ. ಒಂದು ಅಂದಾಜು ಮಾತ್ರ. ಸೊ ಇದ್ರ ಪ್ರಕಾರ ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಿದರೆ ಮಿನಿಮಮ್ ಆಗಿ ನೀವು ಏನಿಲ್ಲ ಅಂತಂದರೆ 105 ರೂಪಾಯಿನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಪ್ರಾಫಿಟ್ನ ಒಂದು ಶೇರಲ್ಲಿ ಅಂತ ಹೇಳಲಾಗ್ತದೆ. ಅದು ಇವತ್ತಿನ ದಿನದಲ್ಲಿ ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನೋದು ಅದು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಈ ಒಂದು IPO ಬಂದುಬಿಟ್ಟು 16ಕ್ಕೆ ಓಪನ್ ಆಗುತ್ತೆ, 18ಕ್ಕೆ ಈ ಒಂದು IPO ಕ್ಲೋಸ್ ಆಗುತ್ತೆ. ನಿಮಗೆ ಈ ಒಂದು IPOದಲ್ಲಿ ನಿಮಗೆ ಅಲಾಟ್ಮೆಂಟ್ ಆಗಿದೆಯಾ ಇಲ್ಲ ಅಂತೇಳಿ ನಿಮಗೆ 23ನೇ ತಾರೀಕಿಗೆ ಗೊತ್ತಾಗುತ್ತೆ. ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಜೂನ್ 24ನೇ ತಾರೀಕಿಗೆ ನಿಮ್ಮ ಒಂದು ಅಮೌಂಟು ರಿಫಂಡ್ ಆಗುತ್ತೆ. ಈ ಒಂದು ಡೋಡ್ಲಾ IPO ಸ್ಟಾಕ್ ಬಂದುಬಿಟ್ಟು ಮಾರ್ಕೆಟಲ್ಲಿ 28ನೇ ತಾರೀಕಿಗೆ ಲೀಸ್ಟ್ ಆಗುತ್ತೆ. ನೆಕ್ಸ್ಟು ನೀವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ರೆ ಮಿನಿಮಮ್ ಆಗಿ 1 ಲಾಟ್ ನೀವು ಅಪ್ಲೈ ಮಾಡಬೇಕು, ಅಥವಾ 35 ಶೇರ್ಸು. ಇದಕ್ಕೆ 14,980 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು 1 ಲಾಟು 2 ಲಾಟು ಅಥವಾ ಮ್ಯಾಕ್ಸಿಮಮ್ ಆಗಿ ನೀವು 13 ಲಾಟ್ಗಳು ನೀವು ಅಪ್ಲೈ ಮಾಡ್ಬೋದು, ಅಥವಾ 455 ಶೇರ್ಸು. ಅದಕ್ಕೆ 1,94,740 ರೂಪಾಯಿ ಬೇಕಾಗುತ್ತೆ. ಇದು ರಿಟೇಲ್ ಕ್ಯಾಟಗರಿಯಲ್ಲಿ. ಸೊ ಇವತ್ತಿನ ದಿನ ಈ ಒಂದು ಕಂಪ್ನಿಯಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗ್ ಬಂದುಬಿಟ್ಟು 68.52% ಇದೆ. ಇದು ಮಾರ್ಕೆಟಲ್ಲಿ ಯಾವಾಗ ಲೀಸ್ಟ್ ಆಗುತ್ತೆ ಅವತ್ತಿನ ದಿನ ಈ ಒಂದು ಕಂಪ್ನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಬಂದುಬಿಟ್ಟು 64.17% ಇರುತ್ತೆ. ಈ ಒಂದು ಡೋಡ್ಲಾ ಕಂಪ್ನಿ ಇವತ್ತಿನ ದಿನ ಏನು IPOಗೆ ಬರ್ತಾ ಇದೆ, ಇದರಲ್ಲಿ ಅವರು ಒಂದು 50% ಬಂದುಬಿಟ್ಟು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ಗೆ ರಿಸರ್ವ್ ಇಟ್ಟಿದ್ದಾರೆ. ಇನ್ನೊಂದು 15% ಬಂದುಬಿಟ್ಟು ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ರಿಸರ್ವ್ ಇಟ್ಟಿದ್ದಾರೆ. ರಿಟೇಲ್ ಕ್ಯಾಟಗರಿಗೆ ಇವರು 35% ಅವರು ರಿಸರ್ವ್ ಇಟ್ಟಿದ್ದಾರೆ. ಸೊ ಇವರ ಒಂದು ಫೈನಾನ್ಷಿಯಲ್ಸ್ ನಾವು ನೋಡ್ತಾ ಹೋದಾಗ, ಇವರ ಒಂದು ಪ್ರಾಫಿಟ್ ಮಾರ್ಜಿನ್ ಅನ್ನೋದು 2018 ಮತ್ತು 19ರಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. 2020ರಲ್ಲಿ ಅದೊಂದು ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ ಅಂತೇಳಿ ನಾವು ಇಲ್ಲಿ ಗಮನಿಸ್ಬೋದು. ಸೊ ಅದನ್ನು ಬಿಟ್ಟರೆ ಇವರ ಒಂದು ರೆವೆನ್ಯೂ, ಈ ಒಂದು ಕಂಪನಿಗೆ ಬರ್ತಕ್ಕಂಥ ಆದಾಯ ಬಂದ್ಬಿಟ್ಟು ಅದು ಇಯರ್ ಬೈ ಇಯರ್ ಅದು ಇಂಪ್ರೂವ್ ಆಗ್ತಾನೆ ಹೋಗಿದೆ ಅನ್ನೋದು ಇವರ ಒಂದು ಫೈನಾನ್ಷಿಯಲ್ಸಿಂದ ನಮಗೆ ತಿಳಿತಾ ಹೋಗುತ್ತೆ. ಸೊ ನೆಕ್ಸ್ಟು ಈ ಒಂದು ಕಂಪ್ನಿದು ಒಂದು ಕಾಂಪಿಟೇಟಿವ್ ಸ್ಟ್ರೆಂತ್ ನಾವು ನೋಡ್ತಾ ಹೋದಾಗ, ಇವ್ರದ್ದೊಂದು ಲಾರ್ಜ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಇದೆ. ನಾನು ಮುಂಚೆನೇ ತೋರಿಸಿದಾಗೆ ಭಾಳಷ್ಟು ಪ್ರಾಡಕ್ಟ್ಗಳು ಇವರು ಹಾಲಿಂದ ತರ್ತಿದ್ದಾರೆ ಹೊರಗಡೆ. ಮತ್ತು ಲೀಡಿಂಗ್ ಡೈರಿ ಪ್ಲೇಯರ್ಸ್ ಇದ್ದಾರೆ ಈ ಒಂದು ಸೌತಲ್ಲಿ. ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ ಮತ್ತು ಇಂಟಿಗ್ರೇಟೆಡ್ ಬಿಸ್ನೆಸ್ ಮಾಡಲ್ ಇದೆ. ಕಂಪನಿ ವಿತ್ ಎಕ್ಸ್ಪೀರಿಯನ್ಸ್ಡ್ ಬೋರ್ಡ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಒಂದು ಎಕ್ಸ್ಪೀರಿಯನ್ಸ್ಡ್ ಮ್ಯಾನೇಜ್ಮೆಂಟ್ ಟೀಮ್ ಈ ಒಂದು ಕಂಪ್ನಿಯಲ್ಲಿದೆ. ಇವೆಲ್ಲ ಬಂದ್ಬಿಟ್ಟು ಈ ಒಂದು ಕಂಪ್ನಿದು ಸ್ಟ್ರೆಂತ್. ಆದರೆ ನೆಕ್ಸ್ಟ್ ಈ ಒಂದು ಕಂಪ್ನಿದು ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ಗಳು ನಾವು ನೋಡ್ತಾ ಹೋಗೋಣ. ಏನಕ್ಕೆ ನಾವು ಈ ಒಂದು ರಿಸ್ಕ್ ಫ್ಯಾಕ್ಟರ್ ನಾವು ನೋಡಬೇಕಂದ್ರೆ, ಈ ಒಂದು ರಿಸ್ಕ್ ಫ್ಯಾಕ್ಟರ್ನ ನೋಡೋದ್ರಿಂದ ನಾವು ಈ ಒಂದು ಕಂಪ್ನಿಯಲ್ಲಿ ಮೀಡಿಯಮ್ ಟು ಲಾಂಗ್ ಟರ್ಮ್ವರೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮಗಿದು ತುಂಬ ಹೆಲ್ಪ್ ಆಗುತ್ತೆ. ಸೊ ಮೊದಲನೇ ರಿಸ್ಕ್ ಫ್ಯಾಕ್ಟರ್ ಬಂದುಬಿಟ್ಟು ಇವರ ಒಂದು ಫೈನಾನ್ಷಿಯಲ್ ಪ್ರಾಫಿಟ್ ಮಾರ್ಜಿನ್ ನಾವು ನೋಡ್ತಾ ಹೋದಾಗ 2019ರಿಂದ 2020ಕ್ಕೆ ಒಂದು ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಡ್ರಾಪ್ ಆಗಿದೆ. ಈ ಒಂದು ಅವರ ಒಂದು ರೆವಿನ್ಯೂ ಹೆಚ್ಚು ಬಂದಿದ್ದರೂ ಕೂಡ ಈ ಒಂದು ಪ್ರಾಫಿಟ್ ಮಾರ್ಜಿನ್ ಅನ್ನೋದು ಮುಂಬರುವ ಕ್ವಾರ್ಟರ್ಗಳಲ್ಲಿ ಇನ್ನೂ ಕೂಡ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಈ ಒಂದು COVID-19 ಇಂದ.
ಏನಕ್ಕಂದರೆ ಮುಂಚೆಯಲ್ಲಿ ಏನಾಗ್ತಾ ಇತ್ತು, ಈ ಒಂದು ಹೋಟೆಲ್ಗಳಾಗಿರ್ಬೋದು, ಟೀ ಸ್ಟಾಲ್ಗಳೆಲ್ಲ ಅಲ್ಲಿ ಹೆಚ್ಚಿನ ಹಾಲಿನ ಉಪಯೋಗ ಆಗ್ತಾ ಇತ್ತು. ಸೊ ಇವತ್ತಿನ ದಿನ ಅವೆಲ್ಲ ಬಿಸ್ನೆಸ್ಗಳು ಬಂದಾಗಿರೋದ್ರಿಂದ ಈ ಒಂದು ಕಂಪ್ನಿಗೂ ಕೂಡ ಇಂಡೈರೆಕ್ಟಾಗಿ ಇವರ ಒಂದು ಬಿಸ್ನೆಸ್ ಮೇಲೂ ಕೂಡ ಅದು ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇದೆ. ಇವರಿಗೆ ಹಾಲೇ ಒಂದು ಮುಖ್ಯ ಆಗಿರೋದ್ರಿಂದ ಈ ಒಂದು ಕೆಳ ಮಟ್ಟದಲ್ಲಿ ಆ ಒಂದು ಹಾಲಿನ ಕಾಂಪಿಟೇಷನ್ ಅನ್ನೋದು ತುಂಬ ಇದೆ. ಅಂದರೆ ಎಲ್ರಿಗೂ ಕೂಡ ಹಾಲು ಬೇಕು, ಮತ್ತು ಬೇರೆ ಬೇರೆ ಕಂಪ್ನಿಯವರು ಇರೋದ್ರಿಂದ ನಾನು ಮುಂಚೆನೇ ಹೇಳಿದಾಗೆ ಅಲ್ಲಿ ಒಂದು ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಅವ್ರ ಜೊತೆ ಇವರು ಕಾಂಪಿಟೇಟ್ ಮಾಡಬೇಕಾದ್ರೆ ಅಲ್ಲೂ ಕೂಡ ಇವರು ಪ್ರೈಸ್ನ ಹೆಚ್ಚು ಮಾಡಬೇಕಾಗತ್ತೆ ಈ ಒಂದು ರಾ ಮಿಲ್ಕ್ ದೊರಕಬೇಕಾದ್ರೆ. ಸೊ ಇನ್ ಕೇಸ್ ಆ ಒಂದು ಪ್ರೈಸ್ ಏನಾದರೂ ಹೆಚ್ಚು ಮಾಡಿದರೆ ಅದು ಕೂಡ ಇವರ ಒಂದು ಫೈನಾನ್ಷಿಯಲ್ಸ್ ಮೇಲೆ ಅದು ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈಗಾಗಲೇ ಈ ಒಂದು ಕೋವಿಡ್-19 ಬಂದ್ಬಿಟ್ಟು ಇವರ ಒಂದು ಬಿಸ್ನೆಸ್ನ ಆಲ್ರೆಡಿ ಅಫೆಕ್ಟ್ ಆಗಿದೆ. ಸೊ ಅದು ಹಾಗೆ ಕಂಟಿನ್ಯೂ ಆದರೂ ಕೂಡ ಈ ಒಂದು ಬಿಸ್ನೆಸ್ ಮೇಲೆ ಅದು ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ಇವತ್ತು ಇವರೇನು ಈ ಒಂದು ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಿದ್ದಾರೆ, ಅದರ ಒಂದು ಕ್ವಾಲಿಟಿ ಮತ್ತು ಆ ಒಂದು ಟೇಸ್ಟ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲೇನಾದರೂ ಸ್ವಲ್ಪ ಡ್ಯಾಮೇಜ್ ಆದರೂ ಕೂಡ ಇವರ ಒಂದು ರೆಪ್ಯುಟೇಷನ್ಗೆ ಧಕ್ಕೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಮೋಸ್ಟ್ ಆಫ್ ದ ಯುವರ್ ಕಂಪ್ನಿ ಪ್ಲಾಂಟ್ಸ್ಗಳು ಬಂದ್ಬಿಟ್ಟು ಎಲ್ಲವೂ ಸೌತಲ್ಲಿ ಇರೋದ್ರಿಂದ ಇಲ್ಲಿ ಏನಾದರೂ ಒಂದು ಅಡ್ವರ್ಸ್ ಎಫೆಕ್ಟ್ ಆದರೂ ಕೂಡ ಅದು ಕೂಡ ಈ ಒಂದು ಕಂಪ್ನಿ ಬಿಸ್ನೆಸ್ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇದೆ. ಸೊ ಇವೆಲ್ಲವೂ ಬಂದ್ಬಿಟ್ಟು ಈ ಒಂದು ಕಂಪ್ನಿಯಲ್ಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ಗಳು. ನೆಕ್ಸ್ಟ್ ನಾವು ಈ ಒಂದು ಡೋಡ್ಲಾ ಡೈರಿ IPOದು ಪ್ರೈಸ್ ವ್ಯಾಲ್ಯೂಷನ್ ನಾವು ನೋಡ್ತಾ ಹೋದಾಗ ಇವತ್ತಿನ ದಿನ ಈ ಒಂದು ಕಂಪ್ನಿ ಬಂದಿರತಕ್ಕಂಥ ಅಪ್ಪರ್ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು 428 ರೂಪಾಯಿ. ಈ ಒಂದು ಫೈನಾನ್ಷಿಯಲ್ ಇಯರ್ 20 ಪ್ರಕಾರ ಇವರೊಂದು ಅರ್ನಿಂಗ್ ಪರ್ ಶೇರ್ ಬಂದ್ಬಿಟ್ಟು 14.57 ಬರುತ್ತೆ. ಸೊ ಇದ್ರ ಪ್ರಕಾರ PE ಬಂದ್ಬಿಟ್ಟು 48x ಆಗುತ್ತೆ. ಲಾಸ್ಟ್ 3 ಇಯರ್ಸ್ ನಾವು ನೋಡ್ತಾ ಹೋದಾಗ ಅರ್ನಿಂಗ್ ಪರ್ ಶೇರ್ ಬಂದ್ಬಿಟ್ಟು 9.94 ಇದೆ. ಸೊ ಇದರ ಒಂದು ಪ್ರಕಾರ ಲಾಸ್ಟ್ 3 ಇಯರ್ಸಲ್ಲಿ ಇವರ ಒಂದು ಆದಾಯವನ್ನು ನೋಡ್ತಾ ಹೋದಾಗ ಇದರ ಒಂದು PE ಬಂದ್ಬಿಟ್ಟು 43x ಬರುತ್ತೆ. ಇವತ್ತಿನ ದಿನ ಇದೇ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಕಂಪ್ನಿಗಳು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಲೀಸ್ಟ್ ಆಗಿದ್ದಾವೆ. ಅದರಲ್ಲಿ ಈ ಒಂದು ವುಡ್ಸನ್ ಆಗ್ರೋ ಪ್ರಾಡಕ್ಟು. ಸೊ ಇದರ ಒಂದು PE ಬಂದ್ಬಿಟ್ಟು ಹೈಯೆಸ್ಟ್ ಇರೋದು 123x ಇರೋದು, ಮತ್ತು ಕಡಿಮೆ ಬಂದ್ಬಿಟ್ಟು ಪರಾಗ್ ಮಿಲ್ಕ್ PE ಬಂದ್ಬಿಟ್ಟು 12.5x ಈ ಒಂದು ಪರಾಗ್ ಮಿಲ್ಕ್ ಇವತ್ತಿನ ದಿನ ಟ್ರೇಡ್ ಆಗ್ತಾಯಿದೆ. ಈ ಒಂದು ಕಂಪ್ನಿ ಬಂದಿರತಕ್ಕಂಥ PE ರೇಷಿಯೋ ಬಂದ್ಬಿಟ್ಟು 43x ಅಥವಾ 48x. ಇದು ಕಂಪೇರಿಟಿವ್ಲಿ ಒಂದು ಹೈ ಪ್ರೈಸ್ ಬ್ಯಾಂಡಲ್ಲಿ ಇವತ್ತಿನ ದಿನ ಈ ಒಂದು ಡೋಡ್ಲಾದವರು IPOಗೆ ಬರ್ತಿದ್ದಾರೆ. ಸೊ ಕೊನೆಯದಾಗಿ ವೀಕ್ಷಕರೇ, ಈ ಒಂದು IPO ಬಗ್ಗೆ ನಾನು ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ. ಈ ಒಂದು ಡೋಡ್ಲಾ ಡೈರಿ ಕಂಪ್ನಿ ಬಂದ್ಬಿಟ್ಟು ಇವತ್ತಿನ ದಿನ ಸೌತಲ್ಲಿ ಲೀಡಿಂಗಲ್ಲಿ ಇರ್ತಕ್ಕಂಥ ಡೈರಿ ಕಂಪ್ನೀಸ್ಗಳಲ್ಲಿ ಇದು ಕೂಡ ಒಂದಿದೆ. ಇವರ ಒಂದು ಪ್ರೆಸೆನ್ಸು ಕೇವಲ ತೆಲಂಗಾಣ, ಆಂಧ್ರ ಪ್ರದೇಶ ಅಷ್ಟೇ ಅಲ್ಲದೆ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರದಲ್ಲೂ ಕೂಡ ಇವರ ಒಂದು ಪ್ರೆಸೆನ್ಸ್ ಇದೆ. ಈವನ್ ಇವತ್ತಿನ ದಿನ ದೇಶದ ಒಂದು 11 ಸ್ಟೇಟ್ಗಳಲ್ಲೂ ಕೂಡ ಇವರ ಒಂದು ಪ್ರಾಡಕ್ಟ್ಗಳು ನಮಗೆ ಅವೈಲೇಬಲ್ ಇದೆ. ಇವತ್ತಿನ ದಿನ ಇವರೇನು IPOಗೆ ಏನು ಬಂದಿದ್ದಾರೆ ಅದೊಂದು ಫುಲ್ಲಿ ಪ್ರೈಸಲ್ಲಿ ಬಂದಿದ್ದಾರೆ. ಸೊ ರೆವಿನ್ಯೂ ಅನ್ನೋದು ಲಾಸ್ಟ್ ಒಂದು 3 ಇಯರ್ಸಲ್ಲಿ ಒಂದು ಸ್ಟೇಬಲ್ ರೆವಿನ್ಯೂ ಗ್ರೋತ್ನ ಅವರು ಮೇಂಟೈನ್ ಮಾಡಿದ್ದಾರೆ, ಮತ್ತು ಅದು ಇಯರ್ ಬೈ ಇಯರ್ ಅದು ಇಂಪ್ರೂವ್ ಆಗಿದೆ. ಸೊ ಇವೆಲ್ಲವನ್ನು ನೋಡಿದಾಗ ಯಾರಾದರೂ ಈ ಒಂದು ಕಂಪ್ನಿಯಲ್ಲಿ ಲಾಂಗ್ ಟರ್ಮ್ ಅಥವಾ ಮೀಡಿಯಮ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಮಾಡ್ಕೊಂಡಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈವನ್ ಈ ಒಂದು IPOಗೂ ಕೂಡ ನೀವು ಅಪ್ಲೈ ಮಾಡ್ಬೋದು ಅಂತೇಳಿ ನನ್ನ ಒಂದು ಅನಿಸಿಕೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಯಾವುದೇ ಒಂದು ಆಸಕ್ತಿ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.